ಪಾಪ ಹೇಳ್ತಾರೆ ಈ ಒಂದು ಪಾದಯಾತ್ರೆ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ. ನಿಖಿಲ್ ಕುಮಾರಸ್ವಾಮಿಯ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ, ಜಾಲಿ ಪಾದಯಾತ್ರೆ ಅಂತೆ. ಅದೆಂಥದೋ ಪ್ರಾಯಶ್ಚಿತ, ಪಶ್ಚಾತ್ತಾಪ, ದಿವಸಕ್ಕೆ ಒಂದೊಂದು ಹೆಸರುಗಳನ್ನ ಕೊಟ್ಕೊಂಬಂದ್ರು. ನಾನೊಂದು ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಕುಟುಂಬ ಯಾರಿಗೂ ಕೂಡ ಪಟ್ಟಾಭಿಷೇಕದ ಸ್ಥಾನಕ್ಕೆ ಹೋಗಿ ತಲುಪಿಸ್ತಕ್ಕಂಥದಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಗ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ಸಿಗರು ಮಾತನಾಡೋದಕ್ಕಿಂತ ಮುಂಚಿತವಾಗಿ. ನಮ್ಮ ರೈತ ಪರವಾದಂತ ಬದ್ಧತೆ ಏನಿದೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಜೊತೆಗೆ ನಾವು ಯಾವ ರೀತಿ ಅವರ ಕಷ್ಟವನ್ನ ಆಲಿಸಿ ಅವ್ರ ಜೊತೆನಲ್ಲಿ ಬೆರಿತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಬದ್ಧತೆ, ನಮ್ಮಲ್ಲಿ ಇರ್ತಕ್ಕಂಥ ಕಾಳಜಿಯನ್ನ ಗುರುತಿಸಿ ಮುಂದೊಂದು ದಿನ ಜನ ಇವನು ಯೋಗ್ಯನಿದ್ದಾನೆ, ಇವನು ಅರ್ಹನಿದ್ದಾನೆ ಅಂತಕ್ಕಂಥ ಜನಸೇವೆಯನ್ನ ಮಾಡ್ತಕ್ಕಂಥ ಏನಾದ್ರೂ ಒಂದು ಸ್ಥಾನ ಕೊಟ್ರೆ ಅದು ನಿಜವಾದಂತ ಪಟ್ಟಾಭಿಷೇಕ. ಮಾನ್ಯ ಅಲ್ಲಿರ್ತಕ್ಕಂಥ ಪಾಪ ಹೊಸನ ನೂತನ ಮಂತ್ರಿಗಳ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಲಘುವಾದಂತ ಮಾತುಗಳು ಆಡೋದು ಬೇಡ. ಪಾಪ ಹೇಳ್ತಾರೆ ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ, ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ. ಇವತ್ತು ತಮ್ಮಗಳ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ರೈತಾಪಿ ವರ್ಗ ಇಲ್ಲಿ ಕೂತಿದ್ದೀರಿ. ಯಾವ 2006ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳ ಒಂದು ಪಟ್ಟಕ್ಕೆ ಏರ್ತಾರೋ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ SCG ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನಗಳ ಒಂದು ಒತ್ತಡ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಆಗಬೇಕು ಹಲವಾರು ಭಾಗದಲ್ಲಿ ಅಂತಕ್ಕಂಥದ್ದು. ಅದು ಸೋಲೂರು ಇರ್ಬೋದು, ನಂದಗುಡಿ ಇರ್ಬೋದು, ನಮ್ಮ ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಅನೇಕ ಭಾಗದಲ್ಲಿ ಇವೆಲ್ಲ ಚರ್ಚೆಗೆ ಬಂದಾಗ, ಚರ್ಚೆ ಮುನ್ನೆಲೆಗೆ ಬಂದಾಗ ಕುಮಾರಣ್ಣ ಅವರು ಕೇವಲ ಇದನ್ನ ಒಂದು ಪರಿಕಲ್ಪನೆ ಮತ್ತೆ ಪ್ರಸ್ತಾವನೆಯನ್ನ ಮಾತ್ರ ಇಡ್ತಾರೆ. ದಯವಿಟ್ಟು ನೀವು ಇದನ್ನ ಮನಸ್ಸಿಗೆ ಇಟ್ಕೊಳ್ಬೇಕು. ಕುಮಾರಣ್ಣ ಅವರು ಕೇವಲ ಅದು ಒಂದು ಪ್ರಾಜೆಕ್ಟ್ ಮತ್ತೆ ಕಾನ್ಸೆಪ್ಟ್ ಅನ್ನ ಮಾತ್ರ ಮುಂದಿಡ್ತಾರೆ ಹೊರತುಪಡಿಸಿ ಯಾವ ತಾತ್ವಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಅಂತಿಮ ಅಧಿಸೂಚನೆ ಹೊರಡಿಸಿದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ. ಬದಲಾಗಿ 3 ಸತತವಾದಂತ ರೈತರ ಜೊತೆಯಲ್ಲಿ ಸಭೆ ಏನಾಗುತ್ತೆ, ಕೃಷ್ಣ ಕಚೇರಿಯ 3ನೇ ಸಭೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ರೈತ ಮಹಿಳೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಯಾವುದೇ ಯೋಜನೆಗಳು ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಮಾನ್ಯ ಕುಮಾರಣ್ಣ ಅವರೇ, ದಯವಿಟ್ಟು ಹೇಗಿದೆಯೋ ನಮ್ಮನ್ನ ಹಾಗೆ ಬದುಕಕ್ಕೆ ಬಿಟ್ಟುಬಿಡಿ. ನಾವು ಕೃಷಿಯನ್ನೇ ನಂಬ್ಕೊಂಡು, ಭೂಮಿ ತಾಯಿಯನ್ನೇ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೇವೆ ಅಂತಕ್ಕಂಥದನ್ನ ಕುಮಾರಣ್ಣ ಅವ್ರಿಗೆ ಯಾವ ಒಂದು ರೈತ ಮಹಿಳೆ ಆ ತಾಯಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಗಟ್ಟಿತನದಿಂದ ಒಂದು ಮನವರಿಕೆ ಆಗುತ್ತೆ. ಯಾವ ಕಾರಣಕ್ಕೂ ಕೂಡ ನಾನು ಈ ಯೋಜನೆಯನ್ನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಆಗಸ್ಟ್ 1ನೇ ತಾರೀಕು 2007 ಇದೇ ನಮ್ಮ ಸದನದಲ್ಲಿ ವಿಧಾನಸೌಧದ ಕಲಾಪದಲ್ಲಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ, ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಪೂರ್ವಕವಾಗಿ ಒಕ್ಲೆಪ್ಸಿ ರೈತರನ್ನ ಭೂಮಿ ಕಸ್ಕೊಳ್ತಕ್ಕಂಥದ್ದಾಗ್ಲಿ, ಭೂ ಸ್ವಾಧೀನ ಮಾಡ್ತಕ್ಕಂಥದ್ದಾಗ್ಲಿ ಪ್ರಶ್ನೆಯೇ ಇಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಈ ಯೋಜನೆಯನ್ನ ಕೈ ಬಿಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದಂಥದ್ದು ಸದನದ ಒಳಗಡೆ ಮಾತನಾಡಿರ್ತಕ್ಕಂಥ ಕಡತಗಳಲ್ಲಿ ಇವತ್ತಿಗೂ ಕೂಡ ಇದೆ. ಅದನ್ನ ನೀವು ಮರೆಮಾರಿಸ್ಲಿಕ್ಕೆ ಆಗೋದಿಲ್ಲ, ನೀವು ಅದನ್ನ ಸುಳ್ಳು ಅಂತಕ್ಕಂಥದ್ದನ್ನ ಸಾಬೀತು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ನಂತರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು, ನಮ್ಮ ಮಿತ್ರ ಪಕ್ಷ. 2011ರಲ್ಲಿ ಅವರು ಕೂಡ ಹೇಳ್ತಾರೆ, ಕೀಪ್ ಅಂಡರ್ ಅಬೆಯನ್ಸ್ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಗೆ ಆ ಯೋಜನೆ ಸಂಪೂರ್ಣವಾಗಿ ಸತ್ತೋಗಿತ್ತು. ಇದು ಕುಮಾರಣ್ಣ ಅವ್ರ ಕೂಸಲ್ಲ. ಮುಂದುವರೆದ ಭಾಗ ನಾನು ಹೇಳ್ತೇನೆ ತಮಗೆ.